ಭಾರ್ಗವಿ ಎಲ್ಎಲ್ಬಿ ಸೀರಿಯಲ್ನ ಇಂದಿನ ಸಂಚಿಕೆ ಅತ್ಯಂತ ಉತ್ಕಟ ಕೋರ್ಟ್ ರೂಮ್ ಡ್ರಾಮಾವನ್ನು ತಂದಿದೆ. ಹಿರಿಯ ವಕೀಲ ಜೆಪಿ ಪಾಟೀಲ್ ಅವರು ತಮ್ಮ ದೀರ್ಘ ವೃತ್ತಿಜೀವನದಲ್ಲಿ ಮೊದಲ ಬಾರಿಗೆ ಕೇಸ್ ಸೋತರು. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ವಿರೋಧಿ ವಕೀಲ ಜೆಪಿ ಪಾಟೀಲ್ ಅವರನ್ನು ವಾದ ಮಾಡಲು ಕರೆದರು. ಜೆಪಿ ಪಾಟೀಲ್ ಭಾರ್ಗವಿಯವರು ಕೇಸ್ ದಾಖಲಿಸಿದ್ದು ಸಂಪೂರ್ಣ ಸುಳ್ಳು ಮತ್ತು ಕಟ್ಟುಕಥೆಗಳ ಮೇಲೆ ಆಧಾರಿತವೆಂದು ಆರೋಪಿಸಿದರು. ಅವರ ನಂತರ ನ್ಯಾಯಾಧೀಶರು ಅರ್ಜುನ್ ಅವರನ್ನು ವಾದ ಮುಂದುವರಿಸಲು ಕರೆದರು. ಇನ್ನೊಂದು ದೃಶ್ಯದಲ್ಲಿ ರಮ್ಯಾಳ ಪ್ರೇಮಿ ಬೃಂದಾಳ ಬಳಿ ಬಂದು ಅವಳು ಕೊಟ್ಟಿದ್ದ ಎಲ್ಲಾ ಹಣವನ್ನು ಹಿಂದಿರುಗಿಸಿದನು. ಇದರಿಂದ ಬೃಂದಾ ಆಘಾತಗೊಂಡಳು. ಅವನು, ಕೆಲವೇ ನಿಮಿಷಗಳಲ್ಲಿ ನೀನು ಎಲ್ಲವನ್ನೂ ಅರ್ಥಮಾಡಿಕೊಳ್ಳುವೆ ಎಂದು ರಹಸ್ಯಮಯವಾಗಿ ಹೇಳಿದನು. ಮನೆಯಲ್ಲಿ ಜೆಪಿ ಪಾಟೀಲ್ ಅವರ ಪತ್ನಿ ತನ್ನ ಆಭರಣಗಳನ್ನು ರಮ್ಯಾ ಕದ್ದಿದ್ದಾಳೆಂದು ತಿಳಿದುಕೊಂಡಳು. ಅಲ್ಲದೆ ಸಂಧ್ಯಾ ಎಂದು ನಟಿಸುತ್ತಿದ್ದವಳು ನಿಜವಾಗಿ ರಮ್ಯಾ ಎಂದು ಗೊತ್ತಾಯಿತು. ಕೋರ್ಟ್ನಲ್ಲಿ ಮತ್ತೆ ಅರ್ಜುನ್ ವಾದ ಮುಂದುವರಿಸಿ ಸಂಧ್ಯಾಯನ್ನು ತನಿಖೆ ಮಾಡಬೇಕೆಂದು ನ್ಯಾಯಾಧೀಶರಲ್ಲಿ ಕೋರಿದರು. ಜೆಪಿ ಪಾಟೀಲ್ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರೂ ನ್ಯಾಯಾಲಯ ಅನುಮತಿ ನೀಡಿತು. ನಕಲಿ ಸಂಧ್ಯಾ ಅಂದರೆ ರಮ್ಯಾ ಆತಂಕಗೊಂಡು ಮೊದಲು ಸುಳ್ಳು ಮಾಹಿತಿ ನೀಡಲು ಪ್ರಯತ್ನಿಸಿದಳು. ಆದರೆ ನಂತರ ಸತ್ಯ ಬಯಲಾಯಿತು. ತಾನು ನಿಜವಾಗಿ ರಮ್ಯಾ, ಹಣಕ್ಕಾಗಿ ಬಂದಿದ್ದೇನೆ, ಆದರೆ ನಿಜವಾದ ಸಂಧ್ಯಾಳ ತಾಯಿಯ ದುಃಖ ನೋಡಿ ಮನಸ್ಸು ಬದಲಾಯಿತು ಎಂದು ಒಪ್ಪಿಕೊಂಡಳು. ಈ ಬಾಂಬ್ಶೆಲ್ ಬಹಿರಂಗದಿಂದ ಕೋರ್ಟ್ನಲ್ಲಿದ್ದ ಎಲ್ಲರೂ ಆಘಾತಗೊಂಡರು. ನಾಳೆಯ ಸಂಚಿಕೆಯ ಪ್ರೋಮೋದಲ್ಲಿ ಅರ್ಜುನ್ ತನ್ನ ವಕೀಲರ ಕೋಟನ್ನು ಭಾರ್ಗವಿಗೆ ಕೊಟ್ಟು ಇನಿಮೇಲೆ ಅವಳೇ ಕೇಸ್ ವಾದ ಮಾಡುವಂತೆ ಸಂಕೇತ ನೀಡುತ್ತಾನೆ. ಇದರಿಂದ ಇನ್ನಷ್ಟು ರೋಚಕ ಬೆಳವಣಿಗೆಗಳು ಕಾದಿವೆ. ಈ ಸಂಚಿಕೆಯಲ್ಲಿ ಮೋಸ, ಬಹಿರಂಗ ಮತ್ತು ಡ್ರಾಮಾ ತುಂಬಿ ತುಳುಕುತ್ತಿದೆ. ಭಾರ್ಗವಿ ಎಲ್ಎಲ್ಬಿ ಸೀರಿಯಲ್ ಅಭಿಮಾನಿಗಳಿಗೆ ಇದು ಮರೆಯಲಾಗದ ಎಪಿಸೋಡ್.